ಎಲ್ಲಿದ್ದಾರೆ? ಪ್ರಿಂಟಿಂಗ್ ಸೆಕ್ಷನ್ ಅಲ್ಲಿ ಇರ್ಬೇಕು ನೋಡಿ. ಇಲ್ಲಿ ಕಾರ್ತಿಕ್ ಯಾರು? ಅಲ್ಲಿರ್ಬೇಕು ನೋಡಿ. ಏ ಮಿಸ್ಟರ್, ನೋಡಕ್ ಒಳ್ಳೆ ಜೆಂಟಲ್ಮನ್ ತರ ಇದ್ದೀರಾ, ಸ್ವಲ್ಪನೂ ಕಾಮನ್ ಸೆನ್ಸ್ ಬೇಡ್ವಾ? ನಾನೇ ನಂದಿನಿ, ಕಾರ್ಮಲ್ ಕಾಲೇಜ್ ಬ್ಯೂಟಿ ಕ್ವೀನ್. ಬ್ಯೂಟಿ ಫೇಸ್ ಕಂಡ್ರೆ ಸಾಕು ಪೇಪರ್ ನಲ್ಲಿ ಬರ್ದು ಹಾಳು ಮಾಡ್ಬಿಡ್ತೀರಾ. ಏನ್ರಿ ಏನ್ರಿ ನನ್ ಬಗ್ಗೆ ಬರ್ದಿದ್ದೀರಾ? ಕಾರ್ಮಲ್ ಬ್ಯೂಟಿ MG ರೋಡ್ ಅಲ್ಲಿ ಅರೆ ಬತ್ಲೆ ಕ್ಯಾಟ್ ವಾಕ. ನಾನ್ ಕ್ಯಾಟ್ ವಾಕ್ ಆದ್ರೂ ಮಾಡ್ತೀನಿ, ರ್ಯಾಟ್ ವಾಕ್ ಆದ್ರೂ ಮಾಡ್ತೀನಿ. ಅದು ಕೇಳಕ್ ನೀವ್ ಯಾರ್ರಿ? ಜರ್ನಲಿಸ್ಟ್ ಅಂದ್ರೆ ಹೇಗಿರ್ಬೇಕು? ಕನ್ನಡಕ ಹಾಕೊಂಡು ಗಡ್ಡ ಬಿಟ್ಕೊಂಡು ಹೆಗಲ ಬ್ಯಾಗ್ ನೇತ್ ಹಾಕೊಂಡಿರ್ಬೇಕು. ಎಲ್ಲಿ ಎಲ್ಲಿ ಅದೆಲ್ಲ? ನೀವ್ ಮಾತ್ರ ಸ್ಮಾರ್ಟ್ ಆಗಿರ್ಬೇಕು, ನಾವಿರ್ಬಾರ್ದಾ? ಹೇಯ್, ನೀನ್ ಮ್ಯಾಡ್, ನಿಮ್ ಅಪ್ಪ ಮ್ಯಾಡ್, ನಿಮ್ ತಾತ ಮ್ಯಾಡ್, ನಾನ್ ಯಾರ್ ಗೊತ್ತಾ? ಸ್ಟಾಪ್ ಇಟ್. ನೋ ಸ್ಟಾಪ್, ನಾನ್ ಸ್ಟಾಪ್. ಸಾರಿ ಸರ್, ದಯವಿಟ್ಟು ತಾವು ಹೊರಡಿ ಸರ್. ಇವಳು ಯಾವಾಗ್ಲೂ ಹೀಗೆ ಜಗಳಗಂಟಿ ಅಂದ್ರೆ ಜಗಳಗಂಟಿ ಮಹಾನ್ ತರಲೆ. ತಾವು ಹೊರಡಿ ಸರ್. ನಾನ್ ಜಗಳಗಂಟಿನಾ? ನೀನ್ ಜಗಳಗಂಟ, ನಿಮ್ ಅಪ್ಪ ಜಗಳಗಂಟ, ನಿಮ್ ತಾತ ಜಗಳಗಂಟ, ನಿಮ್ ಹೋಲ್ ಫ್ಯಾಮಿಲಿ ಜಗಳಗಂಟ್ರು. ಸಾರಿ. ಏನ್ರಿ ಏನ್ರಿ ಸಾರಿ? ಸಾರಿ ಅಂದ್ರೆ ನನ್ ಡ್ರೆಸ್ ಕ್ಲೀನ್ ಆಗ್ಬಿಡುತ್ತಾ? ಹೋಗ್ಲಿ ಬಿಡೆ, ನೀನ್ ಸುಮ್ನೆ ಇರೆ. ಗೆಟ್ ಡೌನ್, ಗೆಟ್ ಡೌನ್. ಟೋಲ್ಡ್ ಯು ನೋ ದಟ್. ಇಲ್ಲಿರಿ ಕೆಳಗಡೆ. ಗೆಟ್ ಡೌನ್ ಐ ಸೆಡ್. ನೋ ವಾಟ್? ನನಗ್ ಕೆಸರು ಎರಚಿ ನೀನ್ ಮಾತ್ರ ಸರ್ಫ್ ಅಡ್ವರ್ಟೈಸ್ಮೆಂಟ್ ತರ ವೈಟ್ ಅಂಡ್ ವೈಟ್ ಹಾಕೊಂಡು ಹುಡುಗಿಯರ್ ಮುಂದೆ ಹೀರೋ ತರ ಪೋಸ್ ಕೊಡ್ತೀಯಾ? ನಿನ್ನ ಇವನ್ ಯಾರೇ ಕಲ್ಬಂಡೆ? ನೀನ್ ಲುಕ್ ಕೊಟ್ರೇನೆ ಹುಡುಗರೆಲ್ಲ ಫ್ಲಾಟ್ ಆಗ್ಬಿಡ್ತಾರೆ. ನನಗೆ ಅನ್ನಿಸ್ಬೇಕಿತ್ತು, ಚಿರತೆ ತರ ಇರೋ ಅವನ್ ಕಣ್ಣು, ಸಿಂಹದ ತರ ಇರೋ ಅವನ್ ಕಂಠ, ಉಕ್ಕಿನಂತ ಅವನ್ ಬಾಡಿ. ನಮಸ್ಕಾರ ಸರ್, ಕಾನ್ಸ್ಟೇಬಲ್ ಆದರ್ಶ್. ಮಾರ್ಗ್ರೆಟ್ ಕೊಲೆ ವಿಚಾರದಲ್ಲಿ ನೀವು ಪತ್ರಿಕೆಯಲ್ಲಿ ಕೊಟ್ಟಿದ್ದು ಹೇಳಿಕೆ ನೋಡಿದೆ, ಅದಕ್ಕೆ ಮಾತಾಡ್ಸೋಣ ಅಂತ ಕರೆಸ್ದೆ. ಕಮಿಷನರ್ ಮಾರ್ಗ್ರೆಟ್ ಕೊಲೆ ದಿವಸ ನೈಟ್ ಡ್ಯೂಟಿಲಿ ಪೊಲೀಸ್ ಸ್ಟೇಷನ್ ನಾನೇ ಇದ್ದೆ ಸರ್. ನನಗೆ ಗೊತ್ತಿರೋ ಪ್ರಕಾರ ಬಚ್ಚೇಗೌಡರು ಫೈಲ್ ಮಾಡಿರೋ ಕೇಸ್ಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಸರ್. ನಿಜಕ್ಕೂ ನಿಖಿಲ್ ನಿರಪರಾಧಿ ಸರ್. ಇದರಿಂದ ದೊಡ್ಡ ಒಳಸಂಚೆ ಇದೆ. ಮಾರ್ಗ್ರೆಟ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿ ಡಾಕ್ಟರ್ ವರ್ಮಾ ಸರ್. ಬ್ಯಾಂಡ್ಗೆ ಹೊಸದಾಗಿ ಎಂಟ್ರಿ ಆಗಿದ್ಯಂತಲ್ಲ, ಏನ್ ಹೆಸರು? ಲುಕ್ಸಾನ. ಒಂದ್ ಫೋನ್ ಮಾಡಕ್ ಹೇಳ. ಏಯ್, ಮಾಡಕ್ ಹೇಳ. ಇಲ್ಲ ಸರ್. ಗುಡ್ ಮಾರ್ನಿಂಗ್ ಸರ್. ಸರ್ ವೆಲ್ಕಮ್ ಸರ್. ಸರ್, ನಿಮ್ಗೆ ಬೆಂಗಳೂರಿಗೆ ಪೋಸ್ಟಿಂಗ್ ಆಗಿರೋ ಸುದ್ದಿ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು ಸರ್. ನಿಮ್ಮಂತ ಟೆರರ್ ಆಫೀಸರು ಇಂಥ ಬೆಂಗಳೂರು ಸಿಟಿಗೆ ಬೇಕು ಸರ್, ನಿಜವಾಗ್ಲು ಸರ್. ಸರ್, ಏನ್ ತರ್ಸ್ಲಿ ಸರ್? ಕಾಫಿ, ಟೀ? ಬಟನ್ ಹಾಕೊಳ್ಳಿ. ಸಾರಿ ಸರ್. ನಿಖಿಲ್ ಎಲ್ಲಿ? ಸರ್, ಸೆಲ್ಲಲ್ಲಿದ್ದಾನೆ ಸರ್. ಮಾರ್ಗ್ರೆಟಿನ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಮ್ಮನಿ. ಸರ್, 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 ಮಾರ್ಗ್ರೆಟ್ ಬಾಡಿನ ರೀಪೋಸ್ಟ್ ಮಾರ್ಟಮ್ ಗ್ಯಾರೇಜ್ ಮಾಡಿ. ಸರ್, ಏನ್ ಹೇಳ್ತಾ ಇದ್ದೀರಾ ನೀವು? ಶವ ಸಂಸ್ಕಾರ ಎಲ್ಲ ಆಗೋಗಿದೆ ಸರ್. ಮಿಸ್ಟರ್ ಬಚ್ಚೇಗೌಡ, ಮಾರ್ಗ್ರೆಟ್ ಇಸ್ ಅ ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್. ಅವ್ರ ಬಾಡಿನ ಬರಿ ಮಾಡ್ತಾರೆ ಹೊರತು ಶವ ಸಂಸ್ಕಾರ ಮಾಡೋದಿಲ್ಲ. ಗಾಟ್ ಇಟ್? ಸರ್, ರಿಪೋರ್ಟು ಫೇಮಸ್ ಡಾಕ್ಟರ್ ವರ್ಮಾ ಅವ್ರು ಕೊಟ್ಟಿರೋದು, ಅದ್ರಲ್ಲೇನ್ ಮೋಸ ಇಲ್ಲ ಸರ್. ಆದರ್ಶ್, ಗೋವಿಂದ್. ಎಸ್ ಸರ್. ಈ ಡಾಕ್ಟರ್ನ ಒಳಗಡೆ ಹಾಕಿ ಓಕೆ ಸರ್. ನಿಖಿಲ್ ಕಾರ್ ಹಚ್ಚು. ಓಕೆ ಸರ್. ಯು ಬಚ್ಚೇಗೌಡ, ಸರ್, ವೇಟ್ ಫಾರ್ ದ ಸಸ್ಪೆನ್ಷನ್ ಆರ್ಡರ್. ಸರ್,
ನಂಗೇನು ಮಾಡಬೇಡಿ ಸರ್. ಸರ್ ಸರ್ ನಂಗೆ ಹೊಡಿಬೇಡಿ ಸರ್. ನಾನು ಯಾವ ತಪ್ಪು ಮಾಡಿಲ್ಲ ಸರ್. ನಾನು ಮಾಡ್ತಿರೋ ತಪ್ಪು ಒಪ್ಕೋತ ಚಿತ್ರಿಪ್ಸೆ ಕೊಡ್ಬೇಡಿ ಸರ್. ಸರ್ ಬೇಕಾದ್ರೆ ಒಂದೇ ಸಲ ಶೂಟ್ ಮಾಡಿ ನನ್ನ ಕೊಂದ್ಬಿಡಿ ಸರ್. ಸರ್ ಸರ್ ಪ್ಲೀಸ್ ಸರ್. ನಿನ್ನ ಕೊಲ್ಲೇಬೇಕು ಅಂತ ಇದ್ರೆ ರಿಲೀಸ್ ಮಾಡಿ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬರ್ತಾ ಇದ್ದೆ? ಒಂದು ಟ್ರೂತ್, ಸತ್ಯ ಹೇಳು. ನಾನು ಎಲ್ಲಿ ಬೇಕಾದ್ರೂ ಬಂದು ಸಾಕ್ಷಿ ಹೇಳ್ತೀನಿ ಸರ್. ಆದಿ ಒಟ್ಟಿಗೆ ಬೇರೆ ಯಾರ್ಯಾರಿದ್ರು? ಇನ್ನೂ 3 ಜನ ಇದ್ರು ಸರ್. ಆದ್ರೆ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಆದಿ ಮಾತ್ರ ಚೆನ್ನಾಗಿ ಗೊತ್ತು ಸರ್. ಆದರ್ಶ್, ಏನ್ ಬಚ್ಚೇಗೌಡ ಕಳ್ಸದ್ನಾ? ಏನ್ ವಿಷಯ? ಇನ್ನೇನಿರುತ್ತಯ್ಯ, ವಸೂಲಿ ಕಳ್ಸಿರ್ತಾನೆ. ಇಲ್ಲ, ಆ ದಿನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಇವನು ಬೆಟ್ಟ ಬಂದಂಗ್ ಬರ್ತಾವನೆ. ತಿರುಪತಿ ತಿರುಪತಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಅದೇ ಇಲ್ಲಿ ಅರೆಸ್ಟ್ ಮಾಡೋದಿಕ್ಕೆ. ಅವನೇನ್ ತಪ್ಪು ಮಾಡ್ದ? ಅದವನಿಗೆ ಗೊತ್ತು, ನನಗೆ ಗೊತ್ತು. ಮಧ್ಯದಲ್ಲಿ ಕೇಳೋದಕ್ಕೆ ನೀವೇ. ಅವ್ರ ಅಪ್ಪನ್ ಬಿಸ್ನೆಸ್ ಪಾರ್ಟ್ನರ್. ಅದವ್ರ ಅಪ್ಪನ ಹತ್ರ ಇಟ್ಕೊಳ್ಳಿ, ನನ್ನ ಹತ್ರ ಇಟ್ಕೊಂಡ್ರೆ ನರಗಳನ್ನ ಕಟ್ ಮಾಡ್ಬಿಡ್ತೀನಿ. ಅಂಡರ್ಸ್ಟ್ಯಾಂಡ್? ಅದೇ ಅವ್ ಮನ್ಲಿಲ್ಲ. ಏನಾಯ್ತು? ಜಸ್ಟ್ ಒನ್ ಬುಲೆಟ್ ವೇಸ್ಟೆಡ್. ಮಾರ್ಗರೆಟ್ ಕೇಸಲ್ಲಿ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ನೀನಾಗೆ ಕೆಳಗೆ ಬರ್ತೀಯಲ್ಲ, ನಾನೇ ಮೇಲ್ ಬರ್ಲ? ನಿನ್ನ ಕಾಕಿ ಕದರ್ಗೆ ಎದ್ರುಕೊಂಡು ಓಡೋಗೋದಕ್ಕೆ ನಾನು ಗುಲ್ಡು ಅಲ್ವೋ? ಉಸಿರು ಬಿಟ್ರೆ ಮಗನ ಕೊಂದಾಕ್ಬಿಡ್ತೀನಿ. ಆದರ್ಶ್, ಮೊದ್ಲ ಮೆಟ್ಲು ಕಡೆಯ ಎನ್ಕೌಂಟರ್ ಮಾಡೋದಕ್ಕೂ ಹೆಸ್ತಿಲ್ಲ. ಅವ್ರ ಅಪ್ಪಂಗ್ ಫೋನ್ ವಿಷಯ ಎಲ್ಲ ಹೇಳ್ಬಿಡು. ಹಾಗೆ ಇದಕ್ಕೆಲ್ಲ ಫಿಟ್ಟಿಂಗ್ ಹಿಡಿದ ರಾಸ್ಕಲ್ ಬಂಡಾರ್ ಅಂತ ಹೇಳಯ್ಯ. ಮೈಕಲ್ ರಾಜ್, ಹೆಂಗೋ ಒಂದ್ ಫಿಟ್ಟಿಂಗ್ ಮಡ್ಗಿ ನಿಮ್ ಮಗನ ಲಾಕ್ ಮಾಡ್ದಂಗಾಯ್ತು. ಇನ್ನು ಅವನು ಆ ತಿರುಪತಿ ತವಿಂದ ತಪ್ಪಿಸ್ಕೊ ಬರ್ಬೇಕು ಅಂದ್ರೆ ಅವನು ಒಟ್ಟಲ್ಲಿ ಮತ್ತೆ ಹುಟ್ಟು ಬರ್ಬೇಕು. ಬಾಂಬೆಯಿಂದ ಮೈಕಲ್ ರಾಜ್ ಬತ್ತವನಂತೆ. ಅವನಿಗೂ ಒಂದ್ ಮುಹೂರ್ತ ಮಡಗ್ಬಿಟ್ರೆ ಏರ್ಪೋರ್ಟ್ ವ್ಯವಹಾರ ಎಲ್ಲ ನಮ್ದಯ್ಯ. ಆದ್ರೆ ಆ ಮೈಕೆಲ್ ಮಹಾನ್ ಖತರ್ನಾಕ್ ಅದನಣ್ಣ. ಅವನಿಗೆ ಮುಹೂರ್ತ ಮಾಡಿದವ್ರು ಯಾರು ಅಂತ? ಒಂಟೆ ಕೃಷ್ಣ. ಲಾಯರೇ, ಮೈಕಲ್ಲು ಡೀಲ್ ಆಗ್ಬೇಕು. ಏಟೆ ಖರ್ಚಾದ್ರೂ ಚಿಂತೆ ಇಲ್ಲ. ಒಂಟೆನ ಈಚೆ ಕರ್ಸು. ಲೋಕಿ ಮಂಜಾ ಬಿಟ್ಟ ನಾಗ ಹುಚ್ಚ ಬೀರಲೇ, ನೀನ್ ನಾಳೆ ಎಂಟ್ರಿ ಕೊಡ್ತಾ ಇದ್ದಲೇ. ಬಂದ್ರು ಬನ್ನಿ ಮಗ. ಚೆನ್ನಾಗಿದೆ ಚೆನ್ನಾಗಿದೆ. ನೀನ್ ಚೆನ್ನಾಗಿದ್ದೇನಾ? ಮಗ ಹೆಂಗೋ ಇದೆಯಾ? ನೀನ್ ಇಲ್ದೇ ಇದ್ರೆ ಮಜಾನೇ ಇರಲ್ಲ ಮಾಮೋ. ಗುರು ಅಣ್ಣನ್ಗೊಂದು ಫೋನ್ ಹಾಕುರು. ಹಲೋ, ಬಂದ್ಬಿಟ್ಟೆ ಗುರು, ಬಂದ್ಬಿಟ್ಟೆ. ಇನ್ 10 ನಿಮಿಷದಲ್ಲಿ ನೀನ್ ನಡ್ದಲ್ಲಿ ಇರ್ತೀನಿ. ಕೆಲಸ ಮಾಡ್ಕೊಡ್ಲ. ನೀನ್ ಹೇಳ್ದಂಗ್ ಕೇಳ್ತೀನಿ. ನೀ ಏನ್ ಕೇಳ್ತೀವಿ ಅದನ್ನ ಮಾಡ್ಕೊಡ್ತೀನಿ. ನಮ್ಮ ಮೌನನೆ ಕಳ್ಳ ಆ ಮೈಕಲ್ ಕಟ ಮಾಡ್ಬಿಡ್ಬೇಕು. ಯಾಕೋ ಭಂಡಾರಿ ಬೆವರ್ತಾ ಇದ್ಯಾ? ಇದು ದಿಮಾಕು ಅಂದ್ರೆ ಮುಹೂರ್ತ ಮಡ್ಗಕ್ ಮುಂಚೆನೆ ಬಂದ್ ಫಿಟ್ ಆಗಿ ನಂಗೆ ಆವಾಜ. ಫಿಟ್ ಆಗಿದ್ದು ನಾನಲ್ಲ ಭಂಡಾರಿ, ನೀನು. ತುಂಬಾ ದಿನದಿಂದ ಬೆಡ್ ನಲ್ಲಿ ಸೇರ್ಕೊಂಡಿರೋ ತಿಗಣೆ ತರ ಕಚ್ಚುತ್ತಾ ಇದ್ದೆ. ಏನೊಂದ್ ಸ್ವಲ್ಪ ರಕ್ತ ಕುಡ್ಕೊಳ್ಳಿ ಅಂತ ನಾನು ಸುಮ್ಮನಿದ್ದೆ. ಆದ್ರೆ ಈಗ ನನ್ನ ಮಗನ್ ಮೈ ಮೇಲೆ ಏರ್ಬಿಟ್ಟು ನಿನಗ್ ನೀನೇ ಫಿಟ್ ಆಗ್ಬಿಟ್ಟೆ. ಓಯ್ ಮೈಕಲ್,
ಇದು ನನ್ನ ಅಡ್ಡ. ನಿನ್ನಡ್ಡ ನನ್ನಡ್ಡ ಯಾಕಾಗ್ಬಾರ್ದು? ಕೇಳಿದ್ರ ನನ್ನ ಅಡ್ಡ ಇವನಡ್ಡ ಅಂತೆ. ಇವನು ನನ್ನ ದೋಸ್ತು, ಜಿಗ್ರಿ ದೋಸ್ತ್, ನನ್ನ ಆಸ್ತಿ. ಏ ದೋಸ್ತಿ, ತೋರ್ಸೋ ನಿನ್ ಮಸ್ತಿ. ದೋಸ್ತಿ ಏನ್ ಮಾಡ್ತಿದ್ಯಾ? ಯಾಕ್ಲ ನನ್ನಾಗೆ ಗುರಿ ಮಾಡುತ್ತಾ ಇದೀಯಾ? ಬಚ್ಚನ್, ಲೋಕಿ, ಗಿಡ, ಏನ್ಲ ಸ್ಕೀಮ್ ಇದು? ದೋಸ್ತಿ ನೀನು ಸ್ಕೀಮ್ ಇಟ್ಟ? ದಿನ ನಿನ್ ಕೂಳೆ ಕೇಳಿ 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 ನನ್ಗೂ ಬೋರ್ ಆಗೋಗ್ಬಿಟ್ಟೈತೆ. ನಿನಗೋಸ್ಕರ ಬಿಲ್ಡರ್ ಸುಬ್ಬಯ್ಯನ ನಾನ್ ಡೀಲ್ ಮಾಡಿದೆ. 6 ತಿಂಗಳು ಒಳಗಿದ್ದೆ ಮಗ. ಒಂದೇ ಒಂದ್ ದಿನನಾದ್ರೂ ನೀನ್ ನೋಡಕ್ ಬಂದ್ಯಾ? ಮುಹೂರ್ತನ ಫಿಕ್ಸ್ ಮಾಡ್ತೀಯಾ, ಈ ಒಂಟೆನ ಆಚೆ ಕರೆಸ್ತೀಯಾ? ಬೇಡ ದೋಸ್ತ್. ಡೀಲಲ್ಲಿ ನೀ ಸೇಫ್ ಆಗ್ಬಿಡ್ತೀಯಾ, ನಾನ್ ಅಂದರ್ ಒಂಟೆ. ಆಗ್ಬಿಡ್ತೀನಿ. ಆದ್ರೆ ಮೈಕಲ್ ಹಂಗಲ್ಲ. ಬೇಡ ಒಂಟೆ. ನೀನು ಬೇಲ್ ರೆಡಿ ಮಾಡೋದಕ್ಕಿಂತ ಮುಂಚೆ ನನ್ನ ಪರ್ಮನೆಂಟ್ ಆಗಿ ಹೊರಗಡೆ ಕರ್ಕೊಂಬಂದ್ಬಿಟ್ಟ. ಬೇಡ ಬೇಡ ದೋಸ್ತ್. ಏ ದೋಸ್ತ್, ನನ್ನ ಕ್ಷಮಿಸ್ಬಿಡು.